ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೀಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸೂರ್ಯಗ್ರಹಣದ ಪವಿತ್ರ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಕಣ್ವತೀರ್ಥದ ಸಮುದ್ರದ ದಡದಲ್ಲಿ ಕುಳಿತುಕೊಂಡು ಐತರೇಯ ಉಪನಿಷತ್ತಿನ ಪ್ರವಚನವನ್ನು ಮಾಡಿದರು. ಜನರೆಲ್ಲರೂ ಕೂಡ ಯಾರೀ ಧನ್ಯನಾದ ವ್ಯಕ್ತಿ, ಭಾರಿ ದೊಡ್ಡ ಮಹಾನುಭಾವರು, ಎಂಥ ಮುಖವರ್ಚಸ್ಸು ಇವರಲ್ಲಿದೆ ಅಂತ ಅಚ್ಚರಿಯಿಂದ ಸುತ್ತುವರೆದು ಆಚಾರ್ಯರ ಪ್ರವಚನವನ್ನು ಕೇಳ್ತಾ ಇದ್ರು. ದೊಡ್ಡ ಜನಸಾಗರವೇ ಆಚಾರ್ಯರ ಕಡೆಗೆ ಹರಿದು ಬಂತು ಎಂಬುದಾಗಿ. ವೇದಾನಾಂ ಸಮುಚಿತ ಭಾವವಾದ ದಕ್ಷಂ ಯೋ ವೇದದ್ವಿಷಮೋಚಿರೇ ಮಹೇರ್ಷ್ಯಾಃ ದಿಗ್ದಿಕ್ತಾನಿತಿ ಜನತಾ ಜಗಾದ ತತ್ರ ಸ್ವಾಶ್ಚರ್ಯಾತ್ ಕಿಲ ಕಲಿತಾಂಜಲಿರ್ನಮಂತಿ. ಎಲ್ಲ ಜನರು ಕೂಡ ಆಚಾರ್ಯರ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಸಮುಚಿತ ಭಾವವಾದ ದಕ್ಷಂ, ವೇದಗಳ ಅಭಿಪ್ರಾಯವನ್ನು ಹೇಳೋದರಲ್ಲಿ ಆಚಾರ್ಯರು ಸಮರ್ಥರು. ಆ ನಿಜವಾದ ಆಂತರ್ಯ, ಆ ವಾಕ್ಯಗಳ ತಾತ್ಪರ್ಯ ಎಲ್ಲಿದೆ, ಅದರ ಜೀವ ಯಾವುದು ಅಂತ ಜೀವನಾಡಿಯನ್ನು ಹಿಡಿದು ಮಾತನಾಡ್ತಕ್ಕಂಥದ್ದು. ವೇದಗಳ ಅರ್ಥವನ್ನು ಹೇಳೋದು ಅಷ್ಟು ಸುಲಭ ಅಲ್ಲ. ಉಪಕ್ರಮೋಪಸಂಹಾರೋ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಶ್ರುತಿರ್ಲಿಂಗಂ ಸಮಾಖ್ಯಾ ಚ ವಾಕ್ಯಂ ಪ್ರಕರಣಂ ತಥಾ. ಇದೆಲ್ಲ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಇದೆಲ್ಲ ಅನೇಕ ನಿಯಮಗಳನ್ನು, ಲಿಂಗಗಳನ್ನು ಹೇಳಿದ್ದಾರೆ. ಮತ್ತು ಇತಿಹಾಸ ಪುರಾಣಾಭ್ಯಾಂ ವೇದಂ ಸೋಂಪ ಬ್ರಹ್ಮಯೇತ್, ಉಪಕ್ರಮ ಉಪಸಂಹಾರಾದಿಗಳ ಪರಿಚಯ ಇರಬೇಕು. ಶ್ರುತಿ, ಲಿಂಗ, ಸಮಾಖ್ಯ ಅವುಗಳ ಪರಿಚಯ ಇರಬೇಕು. 18 ಪುರಾಣಗಳ ಅಧ್ಯಯನ ಮಾಡಿರಬೇಕು. ಇತಿಹಾಸವಾದ ಮಹಾಭಾರತವನ್ನು ಅಧ್ಯಯನ ಮಾಡಿರಬೇಕು. ಅಂಥವನು ಮಾತ್ರ ಈ ವೇದಗಳ ಅಭಿಪ್ರಾಯ, ಅರ್ಥ ಏನು ಅಂತ ತಿಳ್ಕೊಳ್ಬಹುದೇ ಹೊರತಾಗಿ ಮೇಲ್ನೋಟಕ್ಕೆ ತೋರತಕ್ಕಂಥದ್ದು ಯಾವತ್ತೂ ಕೂಡ ವೇದದ ಅರ್ಥ ಆಗೋದಿಲ್ಲ. ಕಬ್ಬನ್ನು ಮೇಲ್ಗಡೆಗೆ ನೆಕ್ಕಿದರೆ ಅದರ ರುಚಿ ಏನು ಅಂತ ಗೊತ್ತಾಗೋದಿಲ್ಲ. ಆ ಕಬ್ಬನ್ನು ಹಲ್ಲಿಂದ ಜಗಿದಾಗ ಅದರ ರುಚಿ ಏನು, ಸವಿ ಏನು ಅಂತ ಅವಾಗ ಗೊತ್ತಾಗತ್ತೆ. ಜಗಿದಾಗ ಮಾತ್ರ ಆಸ್ವಾದನೆ ಮಾಡಬಹುದೇ ಹೊರತಾಗಿ ತುಂಗೆ ಮೇಲ್ಗಡೆ ನಾಲಿಗೆಯಿಂದ ನೆಕ್ಕಿದರೆ ಕಬ್ಬಿನ ರುಚಿ ಏನು ಅಂತ ಅನುಭವಕ್ಕೆ ಬರೋದಿಲ್ಲ. ಹಾಗೆ ವೇದಗಳ ಅಭಿಪ್ರಾಯ, ಅರ್ಥ ಏನು, ಅದನ್ನು ತುಂಬ ಆಳವಾಗಿ ಒಳಹೊಕ್ಕಿ ಹೋಗಿ ನೋಡಿದಾಗ ಮಾತ್ರ ಅದರ ತಾತ್ಪರ್ಯ ಎಲ್ಲಿ, ಏನು ಅಂತ ಗೊತ್ತಾಗತ್ತೆ. ಆದರೆ ವೇದಗಳ ಅರ್ಥವನ್ನು ಹೇಳೋದು ಬಹಳ ಕ್ಲಿಷ್ಟಕರವಾದದ್ದು. ಆದರೆ ಆಚಾರ್ಯರು ಅದರಲ್ಲಿ ದಕ್ಷರು, ಸಮರ್ಥರು, ಅವರಿಗೆ ಎಲ್ಲವೂ ಕೂಡ ಗೊತ್ತಿದೆ. ಮಹಾಮತಿ, ಸಕಲ ಮತಿ, ಸರ್ವಜ್ಞ, ಎಲ್ಲವನ್ನೂ ತಿಳಿದಿರ್ತಕ್ಕಂಥವ್ರು ಅವರು. ಅದನ್ನು ವೇದದ ಅಭಿಪ್ರಾಯ, ನಿಜವಾದ ಸಂಗತಿ ಯಾವುದು ಅಂತ ಅವರಿಗೆ ಗೊತ್ತಿದೆ. ಅವರು ವೇದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದರೆ ಕೆಲವು ಮಂದಿ ಆಚಾರ್ಯರನ್ನು ವೇದದ್ವೇಷಿ ಅಂತ ಹೇಳಿದ್ರಂತೆ. ವೇದಗಳನ್ನು ದ್ವೇಷ ಮಾಡ್ತಕ್ಕಂಥವರು ಆಚಾರ್ಯರು ಎಂಬುದಾಗಿ. ವೇದಗಳ ವ್ಯಾಖ್ಯಾನವನ್ನು ತುಂಬ ಚೆನ್ನಾಗಿ ಆಚಾರ್ಯರು ಮಾಡ್ತಾ ಇದ್ದಾರೆ. ಆದರೆ ದುರ್ಜನರು ಇವರನ್ನು ವೇದದ್ವೇಷಿ ಅಂತ ಆಚಾರ್ಯರನ್ನೇ ನಿಂದನೆ ಮಾಡ್ತಾ ಇದ್ದಾರೆ. ಯಾಕೆ? ಅವರಿಗೆ ವೇದಗಳ ನಿಜವಾದ ಅರ್ಥ ಗೊತ್ತಿಲ್ಲ. ಅವರಿಗೆ ಅಸೂಯೆ. ಆಚಾರ್ಯರು ಇಷ್ಟು ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡೋದು ನೋಡಿ ಅವರಿಗೆ ಈರ್ಷೆ. ಆ ಈರ್ಷೆಯಿಂದ ಆಚಾರ್ಯರ ನಿಂದನೆಯನ್ನು ಅವರು ಮಾಡ್ತಾ ಇದ್ರಂತೆ. ಅವಾಗ ಜನರುಗಳೇ, ಅಲ್ಲಿ ಸೇರಿರ್ತಕ್ಕಂತಹ ಜನತಾ ಜಗಾದ ತತ್ರ ದಿಗ್ದಿಕ್ತಾ ನಿತಿ ಜನತಾ ಜಗಾದ ತತ್ರ. ಯಾರು ನಿಂದನೆ ಮಾಡ್ತಾ ಇದ್ದಾರೆ ದುರ್ಜನರು, ಅವರಿಗೆ ಧಿಕ್ಕಾರವಿರಲಿ ಅಂತ ಅವರಿಗೇನೆ ನಿಂದನೆಯನ್ನು ಜನರುಗಳು ಮಾಡಿದ್ರಂತೆ. ಎಲ್ಲ ರೀತಿ ಜನರುಗಳು ಇರ್ತಾರೆ. ಹೀಗೆ ಆ ಕಣ್ವ ತೀರ್ಥದ ಪವಿತ್ರ ಪರಿಸರದಲ್ಲಿ, ಸಮುದ್ರದ ದಡದಲ್ಲಿ ಜನ ಸೇರಿದ್ದಾರೆ. ಆಶ್ಚರ್ಯಾತ್ ಅಂತ ಹೇಳ್ತಾರೆ. ಬರೀ ಆಶ್ಚರ್ಯ ಅಲ್ಲ, ಸ್ವಾಶ್ಚರ್ಯಾತ್. ಆ ಜನರುಗಳಿಗೆ ಭಾರಿ ಆಶ್ಚರ್ಯ ಆಗಿದೆಯಂತೆ. ಆಚಾರ್ಯರ ಮಾತಿನ ಕಲೆ, ವೇದಗಳ ಅಭಿಪ್ರಾಯವನ್ನು ವಿವರಿಸ್ತಕ್ಕಂತಹ ಕಲೆ, ಅದನ್ನು ನೋಡಿ ಅಚ್ಚರಿಪಟ್ಟಿದ್ದಾರೆ. ಕಲಿತಾಂಜಲಿ, ಅಂಜಲಿ ಬಂಧನವನ್ನು ಮಾಡಿಕೊಂಡಿದ್ದಾರಂತೆ. 2 ಕೈಗಳನ್ನು ಕೂಡ ಜೋಡಿಸಿ ಆಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಭಕ್ತಿ ಭಾವುಕತೆ
ಕೆರಳಿದೆ ಆ ಜನರುಗಳಲ್ಲಿ. ಆ ಭಕ್ತಿ ಭಾವುಕತೆ ಉಂಟಾಗಲಿಕ್ಕೆ ಆಚಾರ್ಯರ ಒಂದು ವ್ಯಾಖ್ಯಾನ ಕೌಶಲ, ಇನ್ನೊಂದು ಬ್ರಹ್ಮವರ್ಚಸ್ಸು ಅವರ ಮುಖದಲ್ಲಿರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ಕಾರಣ ಆಯಿತು. ಅವರೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಆಚಾರ್ಯರ ವ್ಯಾಖ್ಯಾನವನ್ನು ಕೇಳಿ ಆನಂದ ಪಡ್ತಾ ಇದ್ದಾರೆ ಆ ಜನರುಗಳು. ಸನ್ಮಾನಂ ವಿಪುಲ ಹೃದಯ ವಿಧಾಯ ಭಕ್ತ್ಯ ಬಿಭ್ರಾಣಾಶ್ಚರಣರಜೋಸ್ಯ ದೇವಸೇವ್ಯಂ ಬಿಭ್ರಾಣಾಶ್ಚರಣರಜೋಸ್ಯ ಸುರೇಂದ್ರ ಸೇವ್ಯಂ ತತ್ಸ್ನಾನಾದಧಿಕ ಶುಚೌ ನದಾಧಿರಾಜೆ ಸಸ್ನುಸ್ತೆ ದ್ವಿಜನಿಕರ ಪ್ರಶಸ್ತ ಕಾಲೇ. ಗ್ರಹಣ ಪ್ರಾರಂಭದಲ್ಲಿ ಸ್ನಾನವನ್ನು ಮಾಡಬೇಕು. ಗ್ರಹಣ ಬಿಡುವಾಗ ಮೋಚನ ಕಾಲ, ಮೋಕ್ಷ ಕಾಲ, ಅವಾಗಲೂ ಕೂಡ ಸ್ನಾನವನ್ನು ಮಾಡಬೇಕು. ಹೀಗಂತ ಶಾಸ್ತ್ರದ ವಿಧಿ ಇದೆ. ಆಚಾರ್ಯರು ಆ ವಿಧಿಗೆ ಅನುಗುಣವಾಗಿ ತಾವು ಕೂಡ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದ್ವಿಜ ನಿಖರಾಹ, ಒಬ್ಬರಲ್ಲ ಇಬ್ಬರಲ್ಲ, ಬ್ರಾಹ್ಮಣರ ದೊಡ್ಡ ಗುಂಪು ಗುಂಪೇ ಬರ್ತಾ ಇದೆಯಂತೆ. ನಿಖರಾಹ ಅಂತ ಬಹುವಚನ ಇದೆ. ನಿಖರ ಅಂದ್ರೆ ಗುಂಪು, ಅನೇಕ ಗುಂಪುಗಳು, ಒಂದಲ್ಲ ಎರಡಲ್ಲ, ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ವಿಪುಲ ಹೃದಯ ಸನ್ನಾಮಂ ವಿಧಾಯ, ಆಚಾರ್ಯರಿಗೆ ಬಂದು ಎಲ್ಲರೂ ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರಂತೆ. ಭಕ್ತಿಯಿಂದ ಆಚಾರ್ಯರ ಮೇಲೆ ಅಷ್ಟು ಗೌರವ, ಭಕ್ತಿ, ಬಹಳ ಪ್ರೇಮದಿಂದ ಅವರೆಲ್ಲರೂ ಕೂಡ ಆಚಾರ್ಯರಿಗೆ ಆ ಗುಂಪು ಗುಂಪಾಗಿ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಭಾವನೆ, ಗ್ರಹಣ ಕಾಲದಲ್ಲಿ ಮಹಾನುಭಾವರ ದರ್ಶನ ಆಯಿತು, ನಮ್ಮೆಲ್ಲ ಅನಿಷ್ಟಗಳು ಕೂಡ ಇದರಿಂದ ನಿವೃತ್ತಿಯಾಗತ್ತೆ ಆಚಾರ್ಯರ ದರ್ಶನದಿಂದಾಗಿ. ಅದು ಗ್ರಹಣ ಕಾಲದಲ್ಲಿ ಎಂಥವರಪ್ಪ ಆಚಾರ್ಯರು, ಅವರು ಸುರೇಂದ್ರ ಸೇವಿಯಂ ಅಥವಾ ದೇವ ಸೇವಿಯಂ, ರುದ್ರಾದಿ ದೇವತೆಗಳಿಂದ ಸೇವಿತರಾಗಿರ್ತಕ್ಕಂಥವರು. ಅವರ ಪಾದಧೂಳಿಯನ್ನ ಭಕ್ತಿಯಿಂದ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾ ಇದ್ದಾರೆ. ಬಿಭ್ರಾಣಾಹ ಚರಣರಜಃ, ಆ ದೇವತೆಗಳಿಂದಲೂ ಸೇವಿತವಾದದ್ದು. ರುದ್ರಾದಿ ದೇವತೆಗಳು ಭಕ್ತಿಯಿಂದ ಆಚಾರ್ಯರ ಪಾದಧೂಳಿಯನ್ನ ತಲೆ ಮೇಲೆ ಧಾರಣೆ ಮಾಡ್ತಾರೆ. ಅಂಥ ಪಾದಧೂಳಿ ಪವಿತ್ರವಾದದ್ದು. ಆ ಧೂಳಿಯನ್ನ ಅಲ್ಲಿ ಬರ್ತಾ ಇರತಕ್ಕಂತಹ ಜನರುಗಳು ತಲೆಯ ಮೇಲೆ ಧಾರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ. ನದಾಧಿರಾಜೇ, ಎಲ್ಲ ನದಗಳ ಒಡೆಯ ಸಮುದ್ರ, ನದಿ, ನದ ಪಶ್ಚಿಮ ದಿಕ್ಕಿಗೆ ಹರಿಯತಕ್ಕಂಥದ್ದು, ಅದೆಲ್ಲ ನದಗಳು. ಬೇರೆ ಎಲ್ಲ ನದಿಗಳು. ಆ ನದಿ ಮತ್ತೆ ನದ ಎರಡಕ್ಕೂ ಕೂಡ ಅಧಿಪತಿಯಾಗಿರ್ತಕ್ಕಂಥವನು ಸಮುದ್ರ ರಾಜ. ಅಲ್ಲಿ ಆ ಸಮುದ್ರದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಪ್ರಶಸ್ತ ಕಾಲೇ, ಸಮಸ್ತ ಪುಣ್ಯಕರವಾದ ನದಿಗಳಿಗೂ ಆಶ್ರಯವಾದದ್ದು ಸಮುದ್ರ. ಆ ಗ್ರಹಣ ಕಾಲದಲ್ಲಿ ಸ್ನಾನವನ್ನು ಮಾಡೋದು ವಿಶೇಷ. ಅದನ್ನು ಪ್ರಶಸ್ತ ಕಾಲೇ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪುಣ್ಯಕರವಾಗಿರ್ತಕ್ಕಂತಹ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿದರು. ಆ ಸಮುದ್ರ ಮೊದಲೇ ಪವಿತ್ರವಾದದ್ದು. ಅದು ಕೂಡ ಇವಾಗ ಇನ್ನೇನಾಗಿದೆ, ತತ್ಸ್ನಾನಾತ್ ಅಧಿಕ ಶುಚೋ ನದಾಧಿರಾಜೆ. ಮಧ್ವಾಚಾರ್ಯರು ಸ್ನಾನವನ್ನು ಮಾಡಿರೋದ್ರಿಂದ ಆ ಸಮುದ್ರ ಇನ್ನೂ ಪವಿತ್ರವಾಯಿತಂತೆ. ಮೊದಲೇ ಪವಿತ್ರ, ಗ್ರಹಣ ಕಾಲದಲ್ಲಿ ಭಾರಿ ಪವಿತ್ರವಾದದ್ದು. ಆದರೆ ಅದರಲ್ಲೂ ಕೂಡ ಸಾಧಕೋತ್ತಮರು, ವಾಯುದೇವರು, ಮುಖ್ಯ ಪ್ರಾಣದೇವರು, ಮಧ್ವಾಚಾರ್ಯರು, ಅವರು ಸ್ನಾನ ಮಾಡಿದ್ರಿಂದ ಮತ್ತಷ್ಟು ಪವಿತ್ರವಾಗಿದೆ ಆ ಸಮುದ್ರದ ಜಲ. ಅಂಥ ಸಮುದ್ರದ ಜಲದಲ್ಲಿ ಎಲ್ಲ ಜನರು ಕೂಡ ಸ್ನಾನವನ್ನು ಮಾಡಿದರು. ಕಲ್ಲೋಲೈಹಿ ಕರಿನಿಕರೈರಿವಾ ನಿವಾರ್ಯೈಹಿ ಉಲ್ಲೋಲೈಹಿ ಜನನಿಕರಾನ್ನಿಪಾತಯದ್ಭಿಃ ಆಕ್ರಾಂತ ಪ್ರಬಲತರೈಶ್ಚಲೋಠ್ಯಮಾನಾಃ ಹಾಸ್ಯತ್ವಂ ಪ್ರಯಯುಃ ಉದನ್ವತೀಹ ನೈಕೆ. ಸಮುದ್ರ ಅಮಾವಾಸ್ಯೆ, ಗ್ರಹಣ ಕಾಲ, ಭಾರಿ ಎತ್ತರವಾದ ಅಲೆಗಳು, ಸಮುದ್ರದ ಭೋರ್ಗರೆತ ದಡದವರೆಗೆ ಬಂದು ಅಪ್ಪಳಿಸ್ತಾ ಇದೆ ನೀರಿನ ಅಲೆಗಳು. ಅದು ಹೇಗಿದೆ ಅಲೆಗಳು? ಆ ಅಲೆಗಳು ಎಲ್ಲ ಹೇಗಿದೆ ಅಂತಂದ್ರೆ, ಕರಿ ನಿಕರೈಹಿ ಇವ, ಆನೆಗಳ ಹಿಂಡು. ಕರಿ ಅಂದ್ರೆ ಆನೆ, ಅದರ ನಿಖರ ಗುಂಪು ಸಮೂಹ, ಆನೆಗಳ ಹಿಂಡು. ಆನೆಗಳ ಒಂದೊಂದು ಹಿಂಡು ಕೂಡ ಮಹಾಬಲಿಷ್ಠವಾದದ್ದು. ಪ್ರಬಲ ತರೈಹಿ ಅಂತ ಹೇಳ್ತಾರೆ.
ಬಹಳ ಪ್ರಬಲವಾಗಿರ್ತಕ್ಕಂತಹದ್ದು, ಬಲಿಷ್ಠವಾದದ್ದು ಆನೆಗಳ ಹಿಂಡು. ಆ ಹಿಂಡನ್ನ ಯಾರು ಎದುರಿಸ್ಲಿಕ್ಕಾಗತ್ತಾ? ಯಾರೂ ಎದುರಿಸ್ಲಿಕ್ಕಾಗಲ್ಲ. ಒಂದೊಂದು ಆನೆಯನ್ನೇ ಎದುರಿಸ್ಲಿಕ್ಕಾಗೋದಿಲ್ಲ. ಅಂಥದ್ದು 10 ಆನೆಗಳು ಒಟ್ಟು ಗುಂಪು ಸೇರಿಬಿಟ್ರೆ ಯಾರಿಗೆ ಎದುರಿಸ್ಲಿಕ್ಕೆ ಸಾಧ್ಯ? ಆ ರೀತಿ ಸಮುದ್ರದ ಅಲೆಗಳು ಅಷ್ಟು ಬಲಿಷ್ಠವಾಗಿದೆಯಂತೆ. ದೂರದಲ್ಲೇ ಹೋಗಿ ಜನ ನಿಂತ್ಕೊಂಡಿದ್ದಾರೆ. ಆದರೂ ಅಲೆಗಳು ಬಂದ ಅಪ್ಪಳಿಸಿ ಅವರನ್ನ ಕೆಳಗಡೆಗೆ ದೂಡ್ತಾ ಇದೆಯಂತೆ. ಅವೆಲ್ಲವೂ ಕೂಡ ಪ್ರಬಲತರೈಹಿ ಲೋಠ್ಯಮಾನಾಹ ಅಂತ ಹೇಳ್ತಾರೆ. ಲೋಠ್ಯಮಾನಾಹ ಎಲ್ಲ ಕೆಳಗೆ ಬಿದ್ದು ಹೊರಳಾಡೋದು. ಯಾಕೆ? ಅಷ್ಟು ವೇಗವಾಗಿ ನೀರಿನ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಅವರಿಗೆ ನಿಂತ್ಕೊಳ್ಳಿಕ್ಕಾಗ್ತಾ ಇಲ್ಲ, ಕುತ್ಕೊಳ್ಳಿಕ್ಕಾಗ್ತಾ ಇಲ್ಲ. ಅಲೆಗಳ ಹೊಡೆತ ಅಷ್ಟು ಜೋರಾಗಿದೆ. ಸಮುದ್ರದ ಅಲೆಗಳು ಹೀಗೆ ಬಂದು ಅಪ್ಪಳಿಸಿ ಅವರನ್ನು ಎಳ್ಕೊಂಡೇ ಹೋಗಬೇಕು. ಆ ರೀತಿ ಮಾಡ್ತಾ ಇದೆ. ಆಚಾರ್ಯರು ಕೂಡ ಆ ನೀರಿನ ಭೋರ್ಗರೆತನ ಮಧ್ಯದಲ್ಲಿ ಸಿಕ್ಕಿದ್ದಾರೆ. ಅವ್ರಿಗೂ ಕೂಡ ಹಾಸ್ಯತ್ವಂ, ಈ ದುರ್ಜನರುಗಳು ಅವರನ್ನು ನೋಡಿ ಅಪಹಾಸ್ಯ ಮಾಡೋದು. ಆಚಾರ್ಯರಿಗೆ ಯಾವ ಆನೆಗಳ ಹಿಂಡು ಏನು ಮಾಡುತ್ತೆ? ಆಚಾರ್ಯರ ಬಲದ ಮುಂದೆ ಏನದು? ಸಮುದ್ರದ ಅಲೆ ಎಷ್ಟೇ ಪ್ರಬಲವಾಗಿರಲಿ, ಆಚಾರ್ಯರ ಮುಂದೆ ಅದು ದುರ್ಬಲವೇ. ಅದು ಆಚಾರ್ಯರ ಶಕ್ತಿಯ ಮುಂದೆ ಅದು ಶೂನ್ಯ, ಅದು ಏನೂ ಅಲ್ಲ ಅದು. ಆದರೆ ಆಚಾರ್ಯರು ಬೇಕಂತಲೇ ಹೀಗೆಲ್ಲ ತಾವೂ ಕೂಡ ಅಕ್ರಾಂತ ಪ್ರಬಲತರೇಶ್ಚ ಲೋಠ್ಯಮಾನಾಹ. ಭೀಮನಾಗಿದ್ದಾಗ, ಹನುಮನಾಗಿದ್ದಾಗ ಯುದ್ಧದಲ್ಲಿ ಬೇಕಾದಷ್ಟು ಅವರಿಗೆ ಹೊಡೆತಗಳು ಬೀಳ್ತಿತ್ತು. ಆದರೆ ಅವ್ರಿಗೇನು ನೋವೇ ಆಗ್ತಿರ್ಲಿಲ್ಲ. ಹಾಗೆ ಇಲ್ಲೂ ಕೂಡ ಸಮುದ್ರದ ಅಲೆಗಳು ಇವರನ್ನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಆಚಾರ್ಯರು ಕೆಳಗಡೆಗೆ ಬಿದ್ದು ಉರುಳಾಡುವಂತೆ ನಟನೆ ಮಾಡಿದರು. ಹಾಸ್ಯ ಮಾಡೋರು ಮಾಡಲಿ ಎಂಬುದಾಗಿ. ಯಾಕೆ? ಅವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಎಲ್ಲರೂ ಹೊಂದಬೇಕಲ್ಲ. ಅದರ ಹಾಸ್ಯತ್ವಂ ಪ್ರಯಯುಹು ಉದನ್ವತೀಹನೈಕೆ. ಅವರನ್ನು ನೋಡಿ ಕೆಲವರೆಲ್ಲ ಅಪಹಾಸ್ಯವನ್ನು ಮಾಡಿ ನಗಲಿಕ್ಕೆ ಪ್ರಾರಂಭ ಮಾಡಿದರಂತೆ ಆಚಾರ್ಯರನ್ನು ನೋಡಿ. ಮಜ್ಜಂತಂ ಪೃಥುಲ ಹರಿ ನಿಗೂಢ ಮೂರ್ತಿಂ ಸಂಪೂರ್ಣ ಪ್ರಮತಿಮ ಸಜ್ಜನೋ ಜಹಾಸ ಯೋ ಲೋಕೋತ್ರಯ ವಿಜಯೀ ಗುರು ಪ್ರಸಿದ್ಧ ಸೋಯಂ ಹಾ ಪತತಿ ಲಘೋರ್ಮಿಲೀಲಯೇತಿ. ಅವರೆಲ್ಲ ಹಾಸ್ಯ ಮಾಡ್ತಾ ಇದ್ದಾರೆ ಆಚಾರ್ಯರನ್ನು. ಏನು ಹಾಸ್ಯ ಮಾಡ್ತಾ ಇದ್ದಾರೆ? ಇವರೇನೋ 3 ಲೋಕದಲ್ಲೂ ಕೂಡ ಭಾರಿ ಪ್ರಸಿದ್ಧರು, ಎಲ್ಲ 3 ಲೋಕದಲ್ಲೂ ಕೂಡ ಜಯಿಸಿರ್ತಕ್ಕಂಥವ್ರು, ಭಾರಿ ಬಲಿಷ್ಠರು. ಇವ್ರ ಬಗ್ಗೆ ಏನೇನೋ ಎಲ್ಲ ಹೆಸರುಗಳೆಲ್ಲ ಇದೆ. ಎಲ್ಲ ಸುಳ್ಳು. ಯಾಕೆಂದರೆ ಅಲೆಗಳ ಹೊಡೆತಕ್ಕೆ ಬಿದ್ದು ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ. ಇವರು ಕೂಡ ಮಜ್ಜಂತಂ, ಇವರೆಲ್ಲ ಬಿದ್ದು ಬಿದ್ದು ಪತತಿ ಲಘೂರ್ಮಿ ಲೀಲೆಯ, ಚಿಕ್ಕ ಚಿಕ್ಕ ಅಲೆಗಳ ಹೊಡೆತಕ್ಕೆ ಬಿದ್ದು ಇವರು ಒದ್ದಾಡ್ತಾ ಇದ್ದಾರೆ. ಅದನ್ನು ಇವರೇನು ಲೋಕತ್ರಯ ವಿಜಯಿ, 3 ಲೋಕವನ್ನು ಇವರೇನು ಗೆದ್ದಿದ್ದಾರೆ? ಹೀಗೆಲ್ಲ ದುರ್ಜನರು ಆಚಾರ್ಯರ ಬಗ್ಗೆ ಅಪಹಾಸ್ಯದ ಮಾತುಗಳು, ತುಂಬ ಹಗುರವಾಗಿರ್ತಕ್ಕಂತಹ ಮಾತುಗಳು, ಆ ಮಾತುಗಳನ್ನು ಅವರೆಲ್ಲ ದುರ್ಜನರು ಆಡ್ತಾ ಇದ್ದಾರೆ. ಸೋಯಂ ಹಾ ಪತತಿ ಲಘೋರ್ಮಿಲೀಲಯೇತಿ. ಹೀಗೆ ಆಚಾರ್ಯರ ಸಿದ್ಧಾಂತ ಅವರವರ ಸ್ವಭಾವಕ್ಕನುಗುಣವಾಗಿ ಅವರವರ ವರ್ತನೆ ಅಲ್ವಾ? ಹಾಗೆ ಆಚಾರ್ಯರನ್ನು ನೋಡಿ ಅಪಹಾಸ್ಯ ಮಾಡಿ ಅವರು ನರಕ ಭಾಗಿಗಳಾಗಬೇಕು. ದೊಡ್ಡವರ ಬಗ್ಗೆ ಹಾಗೆಲ್ಲ ಅಪಹಾಸ್ಯ ಮಾಡಬಾರ್ದು. ಅದೆಲ್ಲ ಅವರ ಸ್ವಭಾವದ ಅಭಿವ್ಯಕ್ತಿ. ತಾವು ಕೂಡ ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ವರ್ತಿಸ್ತಾ ಇರ್ತಾರೆ. ಅದನ್ನು ನೋಡಿ ನಾವು ಅಪಹಾಸ್ಯ ಮಾಡಿದರೆ ಅದರಿಂದ ಅನರ್ಥಗಳು ನಮಗೆ ಆಗೋದು. ಹೀಗೆ ಆ ಜನ ಆಚಾರ್ಯರ ಸಾಮರ್ಥ್ಯವನ್ನು ತಿಳಿದುಕೊಳ್ದೇನೆ ಕೆಲವರೆಲ್ಲ ದುರ್ಜನರುಗಳು ಆಚಾರ್ಯರ ಬಗ್ಗೆ ಅಪಹಾಸವನ್ನು ಮಾಡಿದರು. ನೀಚಾನಾಂ ಅವಚ ವಚಾಂಶ ಜೀಗಣನ್ನೋ ದಭ್ರಾಣಾಂ ಕ್ಷುಭಿತಕರಾಣ್ಯದಭ್ರ ಸಂಖ್ಯ ಕ್ರೋಷ್ಟೂನಾಂ ಶಕಲಕಲಪ್ರದಂ ವಿರಾವಂ ಪಂಚಾಸ್ಯೋ ನಹಿ ಗಣಯೇತುದಾರ ವೀರ್ಯ. ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ ಪಂಡಿತಾಚಾರ್ಯರು. ಆಚಾರ್ಯರ ಬಗ್ಗೆ ಅಪಹಾಸ್ಯದ ಮಾತುಗಳನ್ನು ಆಡಿದರು. ಅವರು ಕೆಳಗಡೆಗೆ ಬೀಳೋದನ್ನು ನೋಡಿ ನಕ್ಕರು ಜನ. ದುರ್ಜನರ ಸ್ವಭಾವ. ಆದರೆ ಪಂಚಾಸ್ಯ ನಹಿ ಗಣಯೇತ್ ಉದಾರ ವೀರ್ಯ ಅಂತ ಹೇಳ್ತಾರೆ. ಸಿಂಹ ಅದು ಕಾಡಿನ ರಾಜ. ಅದು
ಕಾಡಿನ ರಾಜ ಆದ್ದರಿಂದಾಗಿ ಅದು ಯಾವುದನ್ನು ತಲೆಗೆ ಹಚ್ಕೊಳ್ಳೋದಿಲ್ಲಂತ. ಯಾವುದನ್ನ ತಲೆಗೆ ಹಚ್ಕೊಳ್ಳೋದಿಲ್ಲ? ನರಿಯ ಕೂಗು. ನರಿ ಜೋರಾಗಿ ಕೂಗ್ತಾ ಇದ್ದರೆ ಸಿಂಹ ಅದಕ್ಕೆ ತಾನೇನು ಬೆಲೆಯನ್ನು ಕೊಡೋದಿಲ್ಲ. ಹಾಗೆ ಆಚಾರ್ಯರು ಕೂಡ ಯಾರ ಮಾತಿಗೂ ಕೂಡ ಬೆಲೆಯನ್ನು ಕೊಡಲಿಲ್ಲ. ಅವರ ಸಾಮರ್ಥ್ಯ ಗೊತ್ತಿಲ್ಲದೇನೆ ಅಪಹಾಸ್ಯವನ್ನು ಮಾಡ್ತಕ್ಕಂಥವ್ರ ಬಗ್ಗೆ ತಾವು ತಿರಸ್ಕಾರದಿಂದಲೇ ವರ್ತಿಸಿದರು.